ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಯಾವುದೊಂದು ರೂಮ್ ಇದೆಯಲ್ಲಪ್ಪ, ಸುಮ್ಮನೆ ದೊಡ್ಡ ವೀಡಿಯೋ ಆಗಬೇಕು ಅದಕ್ಕೆ ನೋಡಿ ಈ ಥರ ರೂಮ್. ಇದು 4500 ಅಂಬೋದೇನು ಯಾರೂ ಇಲ್ಲ ಇಲ್ಲಿ ರೂಮಲ್ಲಂತೂ. ನೇಚರ್ ವ್ಯೂ ಸಖತ್ತಾಗಿದೆ ಗುರು. ಸಿನಿಮೆಟಿಕ್ ಹಾಕ್ಬಿಡ್ತೀನಿ, ಇನ್ನೇನು ಮಾಡೋದು. ನಾನು ಸಿನಿಮೆಟಿಕ್ ಹಾಕಿದ್ರೇ ಯಾವುದ್ರಲ್ಲಿ ಕಂಟೆಂಟ್ ಇರಲ್ಲ ಅದರಲ್ಲೆಲ್ಲ ಸಿನಿಮೆಟಿಕ್ಸ್ ಹಾಕ್ಬಿಡೋದು. ಗೋಪುರದಲ್ಲಿ ಒಂದೇನಂದರೆ ಝೂಮ್ ಮಾಡೋಕ್ಕಾಗಲ್ಲ. ಅದೇ ನನಗೆ ಅಲ್ಲೊಂದು ಕಾರ್ ತೋರಿಸ್ಬೇಕು ಅಂತಿತ್ತು, ಅದನ್ನ ಝೂಮ್ ಮಾಡೋಕ್ಕಾಗಲ್ಲ. ನಿಮ್ಗೆ ಕಾಣಿಸ್ತಿರ್ಬೋದು ಒಂದು ರೆಡ್ ಕಲರ್ ಬಲೇನು ಅಲ್ಲಿದೆ, ಇಲ್ಲೊಂದು ಅಳಿಲು ಇದೆ, ಅದನ್ನು ತೋರ್ಸೋಕ್ಕಾಗ್ತಾಯಿಲ್ಲ ನಿಮಗೆ. ನೀವು ಝೂಮ್ ಮಾಡ್ಬೋದಾ? ಹಿಂಗೆ ಎಡಿಟಿಂಗ್ ಮಾಡೋಕೆ ಝೂಮ್ ಮಾಡ್ಬೋದು, ಬಟ್ ಆದರೂ ಅಷ್ಟೇ ಇನ್ನೂ ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ. ಊಟ ಆದಮೇಲೆ ಊಟ ತೋರಿಸೋಣ ಅಂತ ಬಂದೆ, ನೋಡಿದ್ರೆ ಊಟನೇ ಖಾಲಿ. ಊಟ ಜೊತೆ ಉಪ್ಪಿನಕಾಯಿ ಖಾಲಿ, ಎಲ್ಲ ಖಾಲಿ. ಈ ಥರ ಯಾರಾದರೂ ಸಾಸ್ ನೋಡಿದ್ದೀರಾ? ಇದೇನಿದು ಗುಳಿನರಿ ಸಾಸಾ? ಇವತ್ತು ಇದೇ ಟೂರ್ ಮಾಡ್ಬಿಡ್ಬೇಕು, ಇದು ನಾಳೆಗಾಗುತ್ತೆ ಬಡಿ. ನಮ್ಮ ಪಿ ಜಿ ಫ್ರಿಡ್ಜಲ್ಲಿ ಏನಿದೆ, ಖಾಲಿ ಪ್ಲೇಟ್ ಇದೆ, ಅದು ಬಿಟ್ಟರೆ ಏನಿಲ್ಲ. ಸುಮ್ಮನೆ ಸ್ಟೈಲಿಗೆ ಇಟ್ಟಿದ್ದಾರ ಅಂತ. ಕ್ಲೋಸ್ 2 ಸ್ಟಾರ್, ನನ್ನ ಥರ ಕ್ರೇಜಿ ಸ್ಟಾರ್ ಇಲ್ಲ ಯಾರು. ಸೂರ್ಯನ ನನ್ನ ಕೈಯಲ್ಲಂತೂ ನೋಡೋಕ್ಕಾಗಲ್ಲ, ನೀವು ವೀಡಿಯೋದಿಂದ ನೋಡ್ಕೊಬಿಡಿ. ನೀವೆಲ್ಲರೂ ಮಾಡದೇ ಇರೋ ಒಂದು ಕೆಲಸನ ನಾನು ಇವತ್ತು ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇಷ್ಟು ಕ್ಲಿಯರಾಗಿ ಬರಲಿಲ್ಲ, ಇದನ್ನೇ ನೀವು ಮಾಡಬೇಕಾಗಿರೋದು. ನೋಡಿದ್ರಾ ಕೈ ಹೆಂಗಾಗಿದೆ ಅಂತ? ಕಾಣಿಸ್ತಿದೆಯಾ? ಇದು ಫೋಕಸ್ ಎಲ್ಲ ಮಾಡಲ್ಲ, ದೂರದಿಂದ ಹಂಗೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಇವತ್ತಿನ ತಮ್ನೇಲ್ ಏನು ಗೊತ್ತಾ? ತಮ್ನೇಲ್ ನಾನು ಫೋಟೋ ಅಷ್ಟೇ ಹಾಕ್ತೀನಿ, ಟೈಟಲಲ್ಲಿ ಹಾಕಿರ್ತೀನಿ ಕಿತ್ತೋಗಿರೋ ವ್ಲಾಗ್ಗೆ ಸ್ವಾಗತ ಅಂತ. ನಾನು ಅಂಥದ್ದೇ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಇವರು ಏನು ವ್ಲಾಗ್ಸ್ ಇದಲ್ಲ, ನೀವು ನೋಡೋಂಥದ್ದಿದೆಯಾ? ನಾನು ನೋಡೋಂಥದ್ದಿದೆ, ಬಟ್ ನೀವು ನೋಡೋಂಥದ್ದಿಲ್ಲ. ದಿನದ 24 ಗಂಟೆಯಲ್ಲಿ ಏನಾಗುತ್ತೆ ಅದನ್ನು ತೋರಿಸೋದೇ ವ್ಲಾಗು. ನಾನು ಒಂದೇ ಗಂಟೆಯಲ್ಲಿ ಅಂದರೆ 1 ಅವರ್ ಇಲ್ಲ ಹಾಫ್ ಆನ್ ಅವರಲ್ಲಿ ಬಂದು ಏನೋ ಒಂದು ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಅದೇ ನನ್ನ ಕೆಲಸ. 24 ಗಂಟೆ ಮಾಡೋಕ್ಕಾಗಲ್ಲ. ಸೊ 8 ಅವರ್ಸು ಆಫೀಸಲ್ಲೇ ಇರ್ತೀನಿ, 8 to 9 ಅವರ್ಸು. ದಿಸ್ ಈಸ್ ಅವು ಇಂಗ್ಲೀಷಲ್ಲಿಗೆ ಬ್ರೇಕ್ ಆಯಿತು. ಅವಾಗ ಹಿಂಗೆ ತೋರಿಸ್ಬಿಡೋದು ನೋಡಿ ಚೆನ್ನಾಗಿದೆಯಾ ಅಂತ. ನನ್ನ ಫಾಲೋ ಮಾಡಿ ಅಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಏನು ಯೂಸ್ ಹೇಳಿ? ನೋಡಿ, ಈ ಥರ ಬಿಲ್ಡಿಂಗ್ಸ್ ಕಾಣುತ್ತೆ, ಈ ಥರ ಕೆಲವೊಂದು ಮರಗಳು, ಆಕಾಶ ನೋಡದೇ ಇರೋರಿಗೆ ಆಕಾಶ ಕಾಣುತ್ತೆ, ಆಕಾಶದಲ್ಲಿ ಹಾರಾಡ್ತಿರುವ ಪಕ್ಷಿಗಳು ಕಾಣುತ್ತೆ. ಜೊತೆಗೆ ನಿತಿನ್ ಕೂರ್ಗ್ ಬ್ಲಾಗ್ಸ್ನಲ್ಲಿರುವಂಥ ನಿತಿನ್ ಬೋಪಣ್ಣ ಕಾಣ್ತಾನೆ. ನನ್ನ ಹೆಸರು ಇನ್ನೊಂದು ಹೇಳ್ಬಿಟ್ಟು ಬೋಪಣ್ಣ. ನಿಮ್ಗೆ ಗೊತ್ತಿರೋದು ಬಿಡಿ ಆಲ್ಮೋಸ್ಟು. ಯಾರು ಗೊತ್ತಿದೆ? ಯಾರಿಗೆ ಗೊತ್ತಿದೆ? ನಿಮ್ಗೆ ಗೊತ್ತಿದ್ದರೆ ನಾನು ಇನ್ನೊಂದು ದಿವಸ ಹೇಳ್ಬೇಕಿತ್ತಾ ಅಂತ ಬೇಡಿತ್ತು, ಹೇಳ್ಬಿಟ್ಟೆ. ಅದೊಂದು ಸರ್ಪ್ರೈಸಾಗಿ ಹೇಳ್ಬೋದಿತ್ತು. ಇರಲಿ, ಅದಕ್ಕೇನು. ನಮ್ದು ಇನ್ನೊಂದು ಅಕೌಂಟ್ ಇದೆ, ಎಲ್ಲ ಗೊತ್ತಿರೋದು ಬಿಡಿಯಪ್ಪ ನಿಮಗೆ. ನನ್ನ ಹೇರ್ ಸ್ಟೈಲ್ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ನೋಡೋಕ್ಕೆ ಚೆನ್ನಾಗಿದೆ ಕ್ಯಾಮ್ರಾದಲ್ಲಿ, ರಿಯಾಲಿಟಿ ಬೇರೆ ಥರ ಇದೆ. ತುಂಬ ಏರ್ ಫಾಲ್ ಇತ್ತು, ಇವಾಗ ಯಾಕೋ ಕಡಿಮೆ ಆಗಿದೆ. ಅದು ಹೆಂಗೋ ನನಗೂ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಬಂದಿರೋದ್ರಿಂದ ಆಗಿರ್ಬೋದೇನೋ. ಹೆವಿ ಹೋಗಿದೆ ಏರ್ ಅಂತೂ. ಇಷ್ಟೊತ್ತಿಗೆ ತುಂಬ ಲಾಂಗ್ ಇರ್ಬೋದಿತ್ತು. ನಾನು 9 ಮಂತ್ ಒಂದು ಸಲ ಏರ್ ಬಿಟ್ಟಿದ್ದೆ. ಸೊ ಅದರೊಂದು ವೀಡಿಯೋ ಇದೆ ನನ್ನ ಹತ್ರ. ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಕ್ವಾಲಿಟಿ ಡೌನ್ ಆಗುತ್ತೆ ಇವಾಗ. ಫೋನಲ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ ನೈಟ್ ಆಗಿದೆ. ನೈಟ್ ಇಲ್ಲಿ ಆಫೀಸಲ್ಲಿ ಹಾಫ್ ಆನ್ ಅವರ್ ಬ್ರೇಕ್ ಇರುತ್ತೆ. ಸೊ ಅದ್ರಲ್ಲಿ ಬಂದು ನಾನೇನು ಮಾಡ್ತೀನಿ, ಎಡಿಟಿಂಗ್. ಸೊ ಅಷ್ಟೇ. ಸೊ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಮುಗಿಸಿ ಇವಾಗ ಲಾಸ್ಟ್ ಕ್ಲಿಪ್ಪು ಇಲ್ಲಿ ಶೂಟ್ ಮಾಡ್ತಾ ಇರೋದಷ್ಟೇ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ವಿತ್ ದಟ್ ವರ್ಲ್ಡ್ ಟಪ್ ಅದು ಸ್ಟಾರು.